ಮಧುಗಿರಿ ತಾಲೂಕಿನ ಮಿಡ್ಗೇಶಿ ಹೋಬಳಿಲಿ ಇಮಾಂ ಪಾಷಾ ಎನ್ನುವ ಒಬ್ಬ 30 ವರ್ಷದ ಯುವಕ ಜುಲೈ 25ನೇ ತಾರೀಕು ಮೇಕೆಗಳನ್ನ ತರಕ್ ಹೋದಾಗ, ಏನೋ ಬಹಿರ್ದೆಸೆಗೆ ಹೋದಾಗ ಮೇಕೆ ಇಳಿದು ಓಡೋಗುತ್ತೆ ಒಂದು ಟೆಂಪೋದಿಂದ. ಅದನ್ನ ಹಿಡಿಯಕ್ ಹೋದಾಗ ರೆಡ್ಡಿಹಳ್ಳಿಯ ಒಂದು ಗ್ರಾಮದ ತೋಟದಲ್ಲಿ ಒಂದು ತಂತಿ ಬೇಲಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಿರ್ತಾರೆ. ನೇರವಾಗಿ ಬೆಸ್ಕಾಂನಿಂದ ಬರುವಂತಹ ತಂತಿಯಿಂದ ನೇರವಾಗಿ ತಮ್ಮ ಬೇಲಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಿರ್ತಾರೆ. ಈ ಇಮಾಂ ಪಾಷಾ ತಿಳಿದೇನೆ ಹೋಗಿ ಆ ತಂತಿನ ಮುಟ್ಟಿ ವಿದ್ಯುತ್ ಸ್ಪರ್ಶಕ್ಕೊಳಗಾಗಿ ಸುಮಾರು 1.5 ತಿಂಗಳು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಇರ್ತಾರೆ. ಆದ್ರೆ ದುರದೃಷ್ಟ, 2 ಪುಟ್ಟ ಮಕ್ಕಳು ಮತ್ತು ಮಡದಿ ತಮ್ಮ ಕುಟುಂಬನ ಬಿಟ್ಟು ಇಮಾಂ ಪಾಷಾ ಹೊರಟು ಹೋಗ್ತಾರೆ. ಇವತ್ತು ಕೇವಲ ತಮ್ಮ ಬೆಳೆ ರಕ್ಷಣೆಗಾಗಿ ಅಥವಾ ಯಾವುದೋ ಒಂದು ಹಂದಿಯನ್ನ ಹಿಡಿಯುವಂಥದ್ದು, ಕಾಡಂದಿಗಳನ್ನ ಹಿಡಿಯುವಂತ ಒಂದು ದುರ್ಬುದ್ಧಿಯಿಂದ ಇವತ್ತು ತಮ್ಮ ತಂತಿ ಬೇಲಿಗೆ ನೇರವಾಗಿ ವಿದ್ಯುತ್ ಸಂಪರ್ಕ ಕೊಟ್ಟಿರೋದ್ರಿಂದ ಈ ಹುಡುಗನ ಜೀವ ಹೋಗಿದೆ ಅಂತ ಅವರ ಕುಟುಂಬಗಳ ಒಬ್ಬರೇ ಮಗ ಇದ್ದು ಅವರ ಕುಟುಂಬಕ್ಕೆ ಆಧಾರವಾಗಿದ್ದಂಥವ್ರು ಇವತ್ತು 2 ಮಕ್ಕಳು, ವೃದ್ಧ ತಂದೆ ತಾಯಿಗಳು, ಅವರ ಅಕ್ಕ ತಂಗಿಯರು, ಇಷ್ಟು ಜನನ ಬಿಟ್ಟು ಹೊರಟೋಗಿದ್ದಾರೆ. ಅವರ ಮನೆಯವರು ಇದ್ದಾರೆ. ಏನ್ ಕೆಲಸ ಮಾಡ್ತಿದ್ರು? ಡ್ರೈವರ್ ಕೆಲಸ ಮಾಡ್ತಿದ್ರಾ? ಏನಾಯ್ತಮ್ಮ? ಎಷ್ಟೊತ್ತಿಗೆ ಹೋದ್ರು ಮನೆಯಿಂದ? ಮನೆಯಿಂದ ಒಂದು 6:30 ಹೋದ್ರು ಸರ್. ಅಲ್ಲಿಂದ ಬರುವಾಗ ಒಂದು 9 ಗಂಟೆ ಆಗಿತ್ತು. ಮೇಕೆ ಹಾಕೊಂಡ್ ಬರ್ತೀವಿ ಅಂತ ಹೋಗಿದ್ರು ಸರ್. ಹಿಂಗ ಆಗೈತೆ ಅಂತ ನಮಗ್ ಗೊತ್ತಿಲ್ಲ. ಮಧುಗಿರಿ ಹಾಸ್ಪಿಟ್ಲಿಗೆ ಹೋದಾಗ ಸರ್ ಗೊತ್ತಾಗಿದ್ದು ಈ ತರ ಅನ್ಯಾಯ ಆಗೋಯ್ತು. ನಮ್ಗೆ ಆರಾಗಾರ ಅವ್ರೊಬ್ರೇ ಇದ್ದಿದ್ ಸರ್ ದುಡಿಯೋರು. ಚಿಕ್ಕ ಮಕ್ಳು, ನಾವ್ ಹೋಗೋಣ ಸರ್. ಮತ್ತೆ ನಾವು ದುಡಿಯಕ್ ಆಗಲ್ಲ. ಇನ್ಯಾರು ಸರ್ ನನ್ಗೂ ನನ್ ಮಕ್ಳಿಗೆ. ಇವಾಗ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಮ್ಮ? ಕೊಟ್ಟಿದ್ದೀವಿ ಸರ್. ಅವ್ರು ಏನು ನಮ್ಮ ಯಜಮಾನ್ರು ಹೇಳಿದ್ರು ಸರ್, ಬಲ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರಿಗೆ, ಹೊಲ್ದವ್ರಿಗೆ, ನಾನ್ ಪ್ರೈವೇಟ್ನಾಗ ತೋರಿಸ್ಕೊಂತೀವಿ, ನಮ್ಗೆ ಏನಾನ ಕೊಡ್ರಿ, ನನ್ಗಿಲ್ಲ ಆಗ್ತಾ ಇಲ್ಲ ಇರೋಕೆ ಅಂತ ಅಂದು. ಅವ್ರು ಕೇಳಲೇ ಇಲ್ಲ ಸರ್. ನೀನು ಚೆನ್ನಾಗಾಗಿ ಬಾರಪ್ಪ ಕೊಡೋಣ ಅಂತ ಹೇಳಿದ್ರು ಸರ್. ಕೊನೆಗೆ ಜೀವನೇ ತಕೊಬಿಟ್ಟ ಸರ್ ದೇವ್ರು. ಯಾರು ಸರ್ ನನ್ಗೂ ನನ್ ಮಕ್ಳಿಗೆ. ಇನ್ಶೂರೆನ್ಸ್ ಏನಾದ್ರು ಮಾಡ್ಸಿದ್ರಮ್ಮ? ಏನು ಮಾಡ್ಸಿಲ್ಲ. ಇವಾಗ ಅವರು ಹೊಲ್ದವ್ರು ಏನ್ ಹೇಳ್ತಾ ಇದಾರೆ? ಹೊಲ್ದವ್ರು ಚೆನ್ನಾಗಾಗಿ ಬಾರಪ್ಪ ಹೇಳ್ತೀವಿ ಅಂತ ಆಯ್ತು, ಇವಾಗ ಆಗೋಯ್ತಲ್ಲ, ಇವಾಗ ತೀರ್ಕೊಂಡ್ರಲ್ಲ, ಇವಾಗ ಹೊಲ್ದವ್ರು ಏನು ಮಾತಾಡ್ತಲ್ವಾ ನಿಮ್ಗೆ? ಬಂದೇ ಇಲ್ಲ ಸರ್ ಅವರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅವ್ರ ಮೇಲೆ? FIR ಆಗಿದ್ಯಾ? ಏನು ಹೇಳ್ತಾ ಇಲ್ಲ. ಪೊಲೀಸ್ ಅವ್ರು ಏನ್ ಹೇಳ್ತಾರೆ? ಅದೇನೋ 4 ಇದು ಬರ್ಲಿ ಹೇಳ್ತೀವಿ ಅಂತ ಹೇಳಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಲಿ ಅಂತ ಬರ್ಲಿ ಅಂದ್ರು. ಅದಟ್ಟು ಇದು ಬರ್ಲಿ ಅಂತ ಅಂತಾರೆ. ಅದೇನಂತ ಇವತ್ತವರೆಗೂ ಗೊತ್ತಿಲ್ಲ ಸರ್ ನಮ್ಗೆ. ಅವ್ರು ಹೇಳೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನು ರೆಸ್ಪೆಂಡ್ ಮಾಡ್ತಾನೆ ಇಲ್ಲ ಅವರು. ಹಂಗ ಇದಾರೆ ಸೈಲೆಂಟ್ ಆಗಿ. 1.5 ತಿಂಗಳಿಂದ ಅವ್ರು ಬಂದೇ ಇರ್ಲಿಲ್ಲ ಸರ್. ನೋಡಕ್ಕಾಗ್ಲಿ ಏನನ್ನ ಕೇಳೋದಾಗ್ಲಿ ಏನು ಇರ್ಲಿಲ್ಲ. ಪಾಪ ನಮ್ಮ ಯಜಮಾನ್ರೆ ಎಲ್ಲನ ಬೇರೆ ಕಡೆ ತೋರಿಸ್ಕೊಂತೀವಿ ಅಂತ ಬಲ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್. ಆದ್ರೂ ಅವ್ರೇನು ಇದೇ ತಗೊಂಡ್ಲಿಲ್ಲ ಅವ್ರ ಮಾತೆ. ವಿಕ್ಟೋರಿಯಾ ಸರ್, ಬರ್ನಿಂಗ್ ವಾರ್ಡ್ ವಿಕ್ಟೋರಿಯಾ. ನೀವು ಅವ್ರ ಅಕ್ಕನ? ಏನ್ ನಿಮ್ಮ ಹೆಸರು? ಹಸೀನಾ ಅವರೇ, ಇವಾಗ ನಿಮ್ಮ ಡಿಮ್ಯಾಂಡ್ಸ್ ಏನು? ನಮ್ಮ ಡಿಮ್ಯಾಂಡ್ಸ್, ನಮ್ಮ ತಮ್ಮನ ಮಕ್ಕಳಿಗೆ ಮತ್ತೆ ಅವ್ರ ತಾಯಿ ತಂದೆಗೆ ಏನಾದ್ರೂ ಒಂದು ಆಧಾರವಾಗಿ ಮಾಡ್ಬೇಕು. ಅವ್ರಿಗೆ ದುಡಿಯಕ್ ಆಗಲ್ಲ ಅವ್ರ ತಂದೆ ತಾಯಿಗೆ. ಮತ್ತೆ ಅವ್ರ ಮಕ್ಳಿಗೆ ವಿದ್ಯಾಭ್ಯಾಸಕ್ಕಾದ್ರೂ ಏನಾದ್ರೂ ಒಂದು ಪರಿಹಾರ ನೀಡ್ಲೇಬೇಕು ಅಂತ ನನ್ನ ಜಮೀನ್ದಾರ ಓನರ್ ಹತ್ರ ಮನವಿ ಮಾಡ್ಕೊಂಡು. ಪಾಪೇಗೌಡ ರಾಜ್ಕುಮಾರ್ ಅಂತೆ ಅವ್ರ ಹೆಸರು. ನಾವು ಒಂದ್ಸತಿನೂ ಅವರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಊರಿನ ದೊಡ್ಡ ಮನುಷ್ಯರೆಲ್ಲ ಹೋಗಿದ್ದಾರೆ. ಬಟ್ ಇನ್ನ ಯಾರೋ ಬರ್ಬೇಕು ನಮ್ಮ ರಿಲೇಷನ್ಸ್, ಅವ್ರು ಬಂದಾದ್ಮೇಲೆ ಮಾತಾಡೋಣ ಅಂತ ಹೇಳ್ತಿದ್ದಾರೆ ಸರ್. ಅವರು ಅವ್ರದ್ದು ಬಂದು ಐನಹಳ್ಳಿ ಅಂತೆ, ನಮಗ್ ಗೊತ್ತಿಲ್ಲ. ಐನಹಳ್ಳಿ ಅಂತೆ ಸರ್ ಅವ್ರದ್ದು. ನೀವು ಬೆಸ್ಕಾಂ ಅವ್ರಿಗೆ ಹೇಳಿದ್ರಾ ಈ ತರ ಆಗಿದೆ ಅಂತ? ಹೇಳಿದೀವಿ ಸರ್. ಅವರು ಎಲ್ಲ ಎನ್ಕ್ವೈರಿ ಮಾಡಿದ್ರು. ಮತ್ತೆ ಇವತ್ತು ಬರ್ತೀನಿ ಅಂತ ಹೇಳಿದ್ರು. ಇನ್ನು ಎಷ್ಟಕ್ಕಾದ್ರೂ ಬಂದಿಲ್ಲ ಸರ್. ಬರ್ತೀನಿ ಅಂತ ಹೇಳಿದ್ರಾ? ಬರ್ತೀನಿ ಅಂತ ಹೇಳಿದ್ರು.
ಅಮ್ಮ ಇವಾಗ ನಿಮ್ಮ ಡಿಮ್ಯಾಂಡು ಆ ಮಕ್ಕಳಿಗೆ ಒಂದು ಆಧಾರ ಆಗ್ಬೇಕು, ಆ ತಂದೆ ತಾಯಿಗಳಿಗೆ ಆಧಾರ ಆಗ್ಬೇಕು. ಅಷ್ಟೇ ಸರ್ ನಮಗ್ ಬೇಕು. ಬೇರೆ ಏನಾದ್ರು ಇದೆಯಾ ನಿಮ್ ಡಿಮ್ಯಾಂಡ್ಸ್? ಏನು ಇಲ್ಲ ಸರ್, ಅವರ ಜೀವನಕ್ಕೆ ಒಂದ್ ಪರಿಹಾರ ಅಷ್ಟೇ ಸರ್ ನಮಗ್ ಬೇಕಾಗಿರೋದು. ಮತ್ತೆ ಇವಾಗ ಅವ್ರು ಬಂದು ನಿಮ್ಗೆ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಮುಂದಿನ ನಿರ್ಧಾರ ಏನ್ ನಿಮ್ದು? ಮುಂದಕ್ಕೆ ಹೋಗ್ತೀವಿ ಸರ್ ನಾವು, ಕೋರ್ಟ್ಗೆ ಹೋಗ್ತೀರಾ? ಕೋರ್ಟ್ಗಾದ್ರೂ ಹೋಗ್ತೀವಿ, IG ಹತ್ರ ಅದು ಹೋಗ್ತೀವಿ ನಾವು. ಅವ್ರೇನು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ಅಷ್ಟೇ ಸರ್ ಪರಿಹಾರ ನಮಗೆ. ನಿಮ್ಮ ಊರಿನ ರಾಜಕೀಯ ಮುಖಂಡರನ್ನೇನಾದ್ರು ಮಾತಾಡ್ಸಿದ್ರೆ ಈ ತರ ಆಗಿದೆ ಅಂತ? ಹೇಳಿದೀವಿ ಸರ್ ಅವ್ರ ಹತ್ರ, ಅವರು ಮಾತಾಡಿದ್ದಾರೆ, ಬಟ್ ಯಾರು ಬರ್ಬೇಕಂತೆ ಅವರ ರಿಲೇಷನ್ ಯಾರು ಅಲ್ಲಲ್ಲ, ನಿಮ್ಮ ಗ್ರಾಮದ ಮುಖಂಡರುಗಳು MLA MP ಇವ್ರಿಗೆ ಏನಾದ್ರು ವಿಷಯ ತಿಳಿಸಿದೀರಾ? ತಿಳಿಸಿದೀವಿ ಸರ್. ಏನಂದ್ರು ಅವರು? ಮಾತಾಡೋಣ ಅಂತ ಹೇಳಿದ್ದಾರೆ ಅವರುನು. ಅದೇ ಅವ್ರೇನೋ ಟೈಮ್ ತಗೊಂಡಿದಾರಂತೆ, ಊರಲ್ಲೇ ಇಲ್ಲ ಅಂತ ಹೇಳಿದ್ರು ಆ ಜಮೀನಿನ ಮಾಲೀಕರು. ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದೀವಿ ಸರ್. ತುಂಬಾ ಒಳ್ಳೆ ಯಜಮಾನ್ರು ಏನಾದ್ರು ಮಾತಾಡ್ತೀರಾ? ಏನು ಗೊತ್ತಾಗಲ್ಲ. ಅಷ್ಟೊಂದು ಗೊತ್ತಾಗುತ್ತೆ. ಅಮ್ಮ 30 ವರ್ಷ ಸಾಕಿದಂತ ಮಗ ಈ ತರ ಆಗೋಗ್ಬಿಟ್ರೆ ನಿಮ್ಮ ಕುಟುಂಬಕ್ಕೆ ಆಧಾರ ಆಗಿದ್ದವ್ರು ಹೆಂಗಮ್ಮ ಕತೆ ಹಿಂಗಾಗ್ಬಿಟ್ರೆ? ಏನ್ ಮಾಡೋಣ ಸರ್, ಮತ್ತೆ ನಮ್ಮ ಮನೆ ಬರ ಅದು ಮನೆ ಬರಕ್ಕೆ ಮಕ್ಕಳನ್ನ ಸೊಸೆನ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಆವಾಗ್ಲೇ 15 ವರ್ಷ ಒಂದು 15 ವರ್ಷ ಆಗಿತ್ತು ಅಷ್ಟೇ 15 ವರ್ಷ. ಸರ್. ಹೌದು ಸರ್. ಎಸ್ಮಾ, ನಿಮ್ದು ಡಿಮ್ಯಾಂಡ್ಸ್ ಏನಮ್ಮ ಇನ್ನ? ಅಷ್ಟೇ ಸರ್, ನೀವೇನಾದ್ರೂ ಮಕ್ಕಳಿಗೆ ಒಂದ್ ದಾರಿ ಆಗ್ಬೇಕು ಸರ್, ನಮ್ಗೆ ಜೀವನಕ್ಕೆ ನಮ್ ಕೈಲಾಗಲ್ಲ. ನ್ಯಾಯ ದೊರಕಿಸ್ಕೊಡ್ಬೇಕು ಅಷ್ಟೇ. ನಮ್ಗೇನು ಇದಿಲ್ಲ ಸರ್, ನಮ್ಗೆ ಯಾರು ಏನಿಲ್ಲ ಸರ್, ನಮಗ್ ಕೇಳೋರು. ದುಡಿಯಂತ ನಮ್ಗೆ ಮನುಷ್ಯ ಅಂತ ದುಡಿಯಂತ ಮನುಷ್ಯರು ಇಲ್ಲ ಸರ್. ಅವರೇ ಅಷ್ಟು ಅವನೇ ಇದಾಗೋದ್ಮೇಲೆ ಹೋದ್ಮೇಲೆ ಇವ್ರಿಗೆ ಯಾರು ಇಲ್ಲ ಆಧಾರ, ಅವನೇ ಒಂದು ಆಧಾರ ಆಗಿದ್ದ ಇವನಿಗೆ, ಇವ್ರಿಗೆಲ್ಲ. ಅದಕ್ಕೋಸ್ಕರ ಕೇಳ್ತಾ ಇದೀವಿ ಸರ್. ಆಗ್ಲಿ ಮ. ಸಂಬಂಧಪಟ್ಟಂತಹ ಜಮೀನ್ ಮಾಲೀಕರು ಯಾರೋ ಪಾಪೇಗೌಡ್ರು, ದಯವಿಟ್ಟು ರಾಜ್ಕುಮಾರ್ ಪಾಪೇಗೌಡ್ರು ದಯವಿಟ್ಟು ಈ ಕುಟುಂಬಕ್ಕೆ ಆಧಾರ ಆಗಿ. ಇವರು ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ. ದುಡಿಯೋ ಮಗನ್ನ ಕಳ್ಕೊಂಡು 2 ಮಕ್ಕಳು ನೋಡಿ, ಪುಟ್ ಮಕ್ಕಳು ಬೆಳೆದು ದೊಡ್ಡವರಾಗಿ ಸಮಾಜಕ್ಕೆ ಒಂದು ಮಾದರಿ ಆಗ್ಬೇಕು. ಆ ತರ ಮಕ್ಕಳು ಇವತ್ತು ಅತಂತ್ರ ಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ಒಬ್ಬ ವೃದ್ಧ ತಂದೆ ಇದ್ದಾರೆ, ಅವ್ರ ಕೈಲೂ ದುಡಿಯಕ್ಕಾಗಲ್ಲ, ಆ ತಾಯಿ ಕೈಲೂ ದುಡಿಯಕ್ಕಾಗಲ್ಲ, ಹೆಣ್ಮಕ್ಳು ಕೈಲೂ ಅವ್ರ ಕೈಲೂ ಆಗಲ್ಲ. ಆ ಹೆಣ್ಮಕ್ಳಿಗೂ ಆಪರೇಷನ್ ಆಗಿದೆ ಅಂತೆ, 2 ಮಕ್ಕಳು ಮನೆ ನೋಡ್ಕೊಂಡು ದುಡಿದು ಅವ್ರಿಗೂ ಕಷ್ಟ ಸರ್ ಇಲ್ಲ ಆಗಿದೆ. ಸರ್, ನಮ್ಮ ಅತ್ತೆ ಎಲ್ಲರೂ ಒಂದಿಷ್ಟು ಕಷ್ಟದಲ್ಲೇ ಇದ್ದಾರೆ. ಅವ್ರಿಗೂ ಏನೋ ದೈಹಿಕ ಪ್ರಾಬ್ಲಮ್ಗಳು ಇರೋದ್ರಿಂದ, ದೈಹಿಕ ತೊಂದರೆಗಳಿರೋದ್ರಿಂದ ತುಂಬಾ ಕಷ್ಟ ಇದೆ. ಪಾಪೇಗೌಡರು ದಯವಿಟ್ಟು ಒಂದಿಷ್ಟು ಒಳ್ಳೆ ಮನಸ್ಸು ತೋರಿಸಿ. ಇಲ್ಲಿ ಕೋರ್ಟು ಕಚೇರಿ ಅಂತ ಅಲಿಯೋದಕ್ಕಿಂತ ನೀವೇ ಮಾಡಿದಂತ ತಪ್ಪು, ತಂತಿ ಬೇಲಿಗೆ ಏನು ವಿದ್ಯುತ್ ಸಂಪರ್ಕ ಕೊಟ್ಟಿರೋದು ನಿಮ್ದೇ ಒಂದು ದೊಡ್ಡ ತಪ್ಪು. ಅದು ಕಾನೂನು ಬಾಹಿರ ಸಹ, ಆದ್ರೂ ನೀವು ಮಾಡಿದಿರಿ. ಆದಷ್ಟು ಬೇಗ ಸ್ಪಂದಿಸಿ ಸಂಬಂಧಪಟ್ಟಂತಹ MLA MP ಗಳು ಈ ಕುಟುಂಬಕ್ಕೆ ಒಂದಿಷ್ಟು ಆಧಾರ ಆಗ್ಬೇಕು ಅಂತ ಈ ಒಂದು ವರದಿ ಮುಖಾಂತರ ತಮ್ಮನ್ನು ಕೇಳ್ಕೊತಾ ಇದ್ದೀನಿ. ಮಧುಗಿರಿಯಲ್ಲಿ ಅವರು ಮಾವ ಅವರು ಇದ್ದಾರೆ. ಅಲ್ಲಿಂದ ಮೇಕೆಗಳು ಹಾಕೊಂಡು ಬರೋವಾಗ ಅಲ್ಲಿ ದಡಗಟ್ಟೆ ಅಂತ ಒಂದು ಕಟ್ಟೆ ಇದೆ. ಕಟ್ಟೆ ತಾವ ಅವನು ಲೆಟ್ರಿನ್ಗೆ ಹೋಗಿದ್ದಾನೆ. ಅದೇನೋ ಹೆಚ್ಚು ಕಡಿಮೆ ಆಗ್ಬಿಟ್ಟು ಗಾಡಿ ಅಲ್ಲಿಂಟ ಮೇಕೆಗಳು ಎಗರು ಬಿಟ್ಟಿದ್ದಾವೆ. ಹಿಡ್ಕೊಳಕ್ಕೆ ಅಂತ ಹೋಗಿ ಅವನು ಓಡಿಸ್ಕೊಂಡು ಹೋಗಿದ್ದಾನೆ. ಓಡಿಸ್ಕೊಂಡು ಹೋಗ್ತಿದ್ದಂಗೆ ಅವ್ರ ಹೊಲ್ದಕ್ಕೆ ಹೋಗ್ಯಾವೆ. ಅವ್ರ ಹೊಲ್ದಕ್ಕೆ ಹೋಗ್ತಿದ್ದಂಗೆನೆ ಏನಾಗೈತೆ ಅಂದ್ರೆ ಹಿಡ್ಕೊಳಕ್ಕೆ ಅಂತ ಹೋಗಿದ್ದಾನೆ. ಕೆಳಗಡೆ ಕಾಡಂದಿಗೆ ಬೇಟೆಗೆ ಬಲೆ ಹಾಕಿದ್ದಾನೆ ಅವನು. ಕರೆಂಟ್ ಬಿಟ್ಬಿಟ್ಟು ಹಂದಿಗಳಿಗೆ ತಂತಿ ಹಾಕ್ಬಿಟ್ಟಿದ್ದಾನೆ, ಕಾಡಂದಿಗಳಿಗೆ. ಇವನು ನೋಡಿಲ್ಲ ಪಾಪ, ಕತ್ಲು ಮೇಕೆ ಹಿಡ್ಕೊಳಕ್ ಹೋಗ್ಬಿಟ್ಟು ಅದೇನಾಗೈತೆ ಅಂದ್ರೆ ಕರೆಂಟ್ ಹಿಡ್ಕೊಂಡು ಶಾಕ್ ಆಗ್ಬಿಟ್ಟು ಇದಾಗ್ಬಿಟ್ಟಿದ್ದಾನೆ ಸರ್. ವಿಕ್ಟೋರಿ ಹಾಸ್ಪಿಟ್ಲಲ್ಲಿ 1.5 ತಿಂಗಳಿದ್ದ. ಯಾರು ತಲೆಗೆ ಹಾಕೊಳ್ಳಿಲ್ಲ ಸರ್, ವಿಚಾರಿಸ್ಲೇ ಇಲ್ಲ. ನೀನು ಹೆಂಗಿದ್ದೀಯ ಅಂತ ಕೂಡ ವಿಚಾರಿಸ್ಲಿಲ್ಲ. ಅವ್ರ ತಂದೆ ತಾಯಿಗೆ ಅವ್ರ ತಂದೆ ಬಂದು ಹಾರ್ಟ್ ಪೇಷಂಟು, ಅವ್ರ ತಾಯಿ ಆಪರೇಷನ್, ಅವರು ಕುಟುಂಬನೇ ಕತ್ಲಾಗಿದೆ ಸರ್. ಈ ತರ ಆಗಿದೆ. ಅವ್ರಿಗೆ ಏನನ್ನ ಪರಿಹಾರ ಬೇಕು. ಚಿಕ್ಕ ಮಕ್ಕಳಿದ್ದಾರೆ. 4 ವರ್ಷದ ಒಬ್ಬ ಹುಡುಗ, 3 ವರ್ಷದ ಒಬ್ಬ ಹುಡುಗ ಇದ್ದಾನೆ. ಅವ್ರಿಗೂ ಆ ಹೆಣ್ಮಕ್ಳಿಗೂ ಒಬ್ಳೆ ಮಗಳು, ಇವ್ರಿಗೂ ಒಬ್ನೇ ಮಗ. ಅವ್ರಿಗೆ ಪರಿಹಾರ ಬೇಕೇ ಬೇಕು ಸರ್. ಏನ್ ಕೊಡ್ತಿರೋ ಗೊತ್ತಿಲ್ಲ. ಮುಂದೆ ನ್ಯಾಯ ಕೊಡಿಸ್ಬೇಕು ಸರ್. ಯಾರು ರೆಸ್ಪಾಂಡ್ ಮಾಡಿಲ್ಲ, ಯಾವ ರಾಜಕಾರಣಿಗಳು ಬಂದಿಲ್ಲ, ಯಾವ ಪೊಲೀಸರು ಬಂದಿಲ್ಲ, ಯಾರು ಬಂದಿಲ್ಲ. ಹಾಸ್ಪಿಟ್ಲಿಗೆ ಎಲ್ಲ ಬರೀ ಸಾರ್ವಜನಿಕರು ಹೋಗಿ ವಿಚಾರಿಸಿರೋದು. ಅವ್ರ ಕಷ್ಟ ಸುಖ ನೋಡಿರೋದೇ ಸಾರ್ವಜನಿಕರು, ಬೇರೆ ಯಾರು ಬಂದಿಲ್ಲ ಸರ್ ಅವ್ರಿಗೆ ಕಷ್ಟ ಸುಖ ಕೇಳೋದಕ್ಕೆ. ಇದಕ್ಕೆ ನೀವೇನಾದ್ರೂ ಮಾಡಿ. ಚಿಕ್ಕ ಮಕ್ಳು ಅವರು ಪಾಪ ತಂದೆ ತಾಯಿ ಕೈಲಾಗ್ದಿದ್ದವರು. ಅವ್ರ ಅಮ್ಮಂಗೂ ಆಪರೇಷನ್ ಆಗ್ಬೇಕು, ಅವ್ರ ತಂದೆಗೂ ಪಾಪ ಏನು ದುಡಿಯೋ ಶಕ್ತಿ ಇಲ್ಲ. ಅವ್ರಿಗೇನಾದ್ರೂ ಮಾಡಿ ಹೆಲ್ಪ್ ಮಾಡಬೇಕು. ಚಿಕ್ಕ ಮಕ್ಳು ಇನ್ನು ಅವ್ರೆಲ್ಲಿ ಸಹ ಹೊರಗಡೆ ಹೋಗೋಕ್ಕಾಗಲ್ಲ.
ಇಷ್ಟು ದಿನ ಅವನಿದ್ದ ದುಡ್ಡಾಗ್ತಿದ್ದ ಅಂತಾನೆ ಹೋದ್ಮೇಲೆ ಇನ್ನು ಯಾರು ಸಹ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ? ಯಾರು ಮಾಡಲ್ಲ. ಯಾರು ಬಂದು ಅವ್ರ ಕಷ್ಟ ನೋಡಿಲ್ಲ ಸರ್. ಬರೀ ಒಂದು 3 ಮನೆಯವ್ರು ಮಾತ್ರ ನಾವು ವಿಚಾರಿಸಿದ್ವಿ ಅಷ್ಟೇ. ಇಲ್ಲಿ ಇನ್ಯಾರ್ಯಾರು ಅವ್ರ ಸಪೋರ್ಟಿಗೆ ಬಂದಿಲ್ಲ ಅಷ್ಟೇ. ಅವ್ರಿಗೇನಾದರೂ ಮಾಡ್ರಿ, ನ್ಯಾಯ ಕೊಡಿಸ್ಬೇಕು. ಇಷ್ಟೇ ಸರ್ ನಿಮ್ಮ ಹತ್ರ ಕೇಳ್ಕೊಳ್ಳೋದು ವಿನಂತಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.